ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ನೀವೇನಾದರೂ ಪ್ರೆಗ್ನೆಂಟ್ ಇದ್ರಂದ್ರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟನ್ನು ಚೆಕ್ ಮಾಡ್ಕೊರಿ. ಈ 2 ಪಾಯಿಂಟ್ ಇತ್ತಂದ್ರೆ ನಿಮ್ಮ ಹೊಟ್ಟೆಯೊಳಗಿರುವಂಥ ಮಗು ಗಂಡ್ಮಗುನೇ ಆಗಿರ್ತದೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ಮತ್ತು ಕೆಲವೊಂದಿಷ್ಟು ಜನರು ಕೂಡ ಇದು ನಿಜ ಆಗಿದೆ, ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ನೋಡ್ರಿ, ನಮ್ಮ ಹೊಟ್ಟೆಯೊಳಗಿರುವಂಥ ಮಗು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ಹೇಳಿ ಗೊತ್ತಾಗಬೇಕಿತ್ತಂದ್ರೆ ಅಲ್ಟ್ರಾಸೌಂಡಿಂದ ಮಾತ್ರ ನೋಡ್ರಿ. ಆದರೆ ನಮ್ಮ ಭಾರತ ದೇಶದೊಳಗೆ ಜೆಂಡರನ್ನು ಕಂಡುಹಿಡಿಯೋದು ಕಾನೂನು ಬಾಹಿರಾಗಿದೆ. ಬಟ್ ಹಿಂದಿನ ಕಾಲದ ಹಿರಿಯರ ಪ್ರಕಾರ ನೋಡ್ರಿ, ಮತ್ತು ಕೆಲವರಿಗೆ ಬಾಯ್ ಬೇಬಿ ಆಗಿರೋ ಸಿಮ್ಟಮ್ಸಿಂದ ನಮ್ಮ ಹೊಟ್ಟೆಗಿರುವಂಥ ಮಗು ಯಾವ ಮಗು ಅಂತ ಹೇಳಿ ನಾವು ಗೆಸ್ ಮಾಡ್ಬೋದು. ಅದೇ ರೀತಿ ನಾನು ಇವತ್ತು ಒಂದಿಷ್ಟು ಪಾಯಿಂಟನ್ನು ಹೇಳ್ತಿದ್ದೀನಿ. ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಈ 2 ಪಾಯಿಂಟ್ ಇತ್ತಂದ್ರೆ ನಮಗೆ 99% ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೇನೆ ನೋಡ್ರಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಪ್ಲೆಸೆಂಟ ನೋಡ್ರಿ. ಪ್ಲೆಸೆಂಟ ಅನ್ನೋದು ಪೋಸ್ಟಿಯರ್ ಇತ್ತಂದ್ರೆ ನಮಗೆ 99% ಅಷ್ಟು ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ನೀವು ಬೇಕಾದಷ್ಟು ಜನ ನೋಡ್ಬೋದು, ಯೂಟ್ಯೂಬರ್ಸ್ದು ಆದರೂ ಇವಾಗ ಬಾಯ್ ಬೇಬಿ ಸಿಮ್ಟಮ್ಸ್ ಏನಂತ ಇರ್ತದಲ್ಲ ಅದ್ರೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಪ್ಲೆಸೆಂಟ ಅನ್ನೋದು ಪೋಸ್ಟರ್ ಇರುತ್ತಂದ್ರೆ 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ನನಗೂ ಕೂಡ ನೋಡ್ರಿ ಅದೇ ರೀತಿ ಇತ್ತು, ಹಾಗೆ ನನಗೂ ಕೂಡ ಗಂಡು ಮಗು ಆಗಿದೆ. ನೆಕ್ಸ್ಟ್ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ನೋಡ್ರಿ ಮಗುವಿನ FHR ಅನ್ನೋದು ತೋರಿಸಿರ್ತದಲ್ಲ, ಮಗುವಿನ ಹಾರ್ಟ್ ರೇಟ್ ಅನ್ನೋದು. ಮಗುವಿನ ಹಾರ್ಟ್ ರೇಟ್ ನೋಡ್ರಿ 140ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿದ್ರೂ ಕೂಡ ಆಗುತ್ತೆ. ಬಟ್ ನೋಡ್ರಿ 90% ಜನರಿಗೆ ನೋಡ್ರಿ 140ಕ್ಕಿಂತ ಕಡಿಮೆ ಇದ್ರೆ ಗಂಡು ಮಗುನೇ ಆಗಿದೆ. ನನಗೂ ಕೂಡ ಅದೇ ರೀತಿ ನೋಡ್ರಿ. FHR ಏನಿರ್ತದಲ್ಲ ಮೊದಲನೇ ತಿಂಗಳಿಂದ 9 ಮಂತ್ವರೆಗೂ ಕಡಿಮೆ ಆಗ್ತಾನೆ ಬಂತು ಅಂದ್ರೆ 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ಒಂದು ವೇಳೆ ಹೆಚ್ಚಾಗ್ತಾ ಬಂತು ಅಂದ್ರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ಹಾರ್ಟ್ ರೇಟ್ ನೋಡ್ರಿ, ನಮ್ಮ ಹೊಟ್ಟೆಗಿರುವಂಥ ಮಗು ಗಂಡು ಮಗು ಆಗಿತ್ತಂದ್ರೆ ಆ್ಯಕ್ಟಿವಿಟಿ ಅನ್ನೋದು ಗಂಡು ಮಕ್ಕಳಿಗೆ ನೋಡ್ರಿ ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಹಾರ್ಟ್ ರೇಟು ಸ್ವಲ್ಪ ಕಡಿಮೆನೇ ಇರ್ತದೆ. ಹೆಣ್ಮಕ್ಳು ನೋಡ್ರಿ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ಹಾಗಾಗಿ ಹೆಣ್ಮಕ್ಳು ಹಾರ್ಟ್ ರೇಟ್ ನೋಡ್ರಿ ತುಂಬಾ ಫಾಸ್ಟ್ ಇರ್ತದೆ ಅಂತಲೇ ಹೇಳ್ಬೋದು. ಈ 2 ಪಾಯಿಂಟ್ ಏನಾದರೂ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಇತ್ತಂದರೆ ನೀವು ಕೂಡ ಗೆಸ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಿ, ಯಾವುದೇ ಮಗು ಆದರೂ ಕೂಡ ಎರಡೂ ಕೂಡ ಇಕ್ಕಲ್ ನೋಡ್ರಿ. ಆದರೂ ಕೂಡ ಎಲ್ಲೇ ಒಂದು ಆಸೆ ಇರ್ತದೆ, ನಮಗೆ ಗಂಡು ಮಗು ಬೇಕು ಹೆಣ್ಮಗು ಬೇಕಂತ ಹೇಳಿ. ಈ 2 ಪಾಯಿಂಟ್ನ ನೀವು ಕೂಡ ಕನ್ಫರ್ಮ್ ಮಾಡ್ಕೊರಿ, ಗೆಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. 100% ಆಗಿ ಆಗುತ್ತೆ ಅಂತ ನಾನು ಹೇಳಂಗಿಲ್ಲ. 90% ಅಷ್ಟು ಜನರಿಗೆ ಇದು ನಿಜ ಆಗಿದೆ ಅಂತ ಹೇಳ್ತೀನಿ. ನನಗೂ ಕೂಡ ನಿಜ ಆಗಿದೆ ನೋಡ್ರಿ, ಹಾಗಾಗಿದ್ದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಇದೇ ರೀತಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್.